ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಸಂಜೆ ಟೈಮ್ ತಿನ್ನುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಾನು ಬೇಬಿ ಕಾರ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಇದನ್ನು ಜಿಯಾ ಮಾರ್ಟಲ್ಲಿ ಅಮೇರಿಕನ್ ಬೇಬಿ ಕಾರ್ನ ತರಿಸಿದ್ದೆ. ನಾನು ತುಂಬ ರುಚಿಯಾಗಿರುತ್ತೆ. ಹೋಟೆಲಲ್ಲಿ ತಿಂದಷ್ಟು ರುಚಿನೇ ನಮ್ಮ ಮನೇಲಿ ಆರಾಮ್ಸೆ ಮಾಡಿಕೊಂಡು ತಿನ್ಬೋದು. ಈಗ ಸೀಸನ್ನು, ಇದು ಕಾರ್ನ ಸೀಸನ್ನು, ಆರಾಮ್ಸೆ ಎಲ್ಲ ಕಡೆ ಸಿಗುತ್ತೆ. ಹಾಗಾಗಿ ಇದನ್ನು ತಂದು ಈ ಟೈಮಲ್ಲಿ ಒಂದ್ಸತಿ ನೀವು ಮಾಡಿ ನೋಡಿ. ತುಂಬ ಚೆನ್ನಾಗಿ, ತುಂಬ ರುಚಿಯಾಗಿರುತ್ತೆ. ನಮ್ಮಲ್ಲಿ ಸಿಗುವಂಥ ಬೇಬಿ ಕಾರನ್ನು ತಗೊಳಕ್ಕೆ ಹೋಗ್ಬೇಡಿ, ಅದೊಂದು ಸ್ವಲ್ಪ ಗಟ್ಟಿ ಬರುತ್ತೆ, ಆಮೇಲೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಅಮೇರಿಕನ್ ಬೇಬಿ ಕಾರ್ನ್ ತೊಗೊಂಡ್ರೆ ಇದು ಸ್ನ್ಯಾಕ್ಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಮಾಲ್ಗಳಲ್ಲಿ, ತರಕಾರಿ ಮಾರುವಲ್ಲಿ ಎಲ್ಲ ಕಡೆ ಸಿಗುತ್ತೆ ಈ ಥರದ್ದು. ಇದನ್ನು ನೀವು ತರಿಸಿ ಮಾಡ್ಬೋದು. ನಾನು ಜಿಯೋ ಮಾರ್ಟಲ್ಲಿ ಇದನ್ನು ತರಿಸಿದ್ದೆ. ಹಾಗಾಗಿ ಇದು ಈ ಥರ ಸಪ್ರೇಟ್ ಎಲ್ಲ ಸುಲಿದಿಟ್ಟಿರೋದು ಸಹ ಸಿಗುತ್ತೆ. ನಾನು ಫ್ರೆಶ್ ಆಗಿರಲಿ ಅಂತಂದೇಳ್ಬಿಟ್ಟು ಅದನ್ನು ಸಿಪ್ಪೆ ಸಮೇತ ಇರೋದು ತರಿಸಿದ್ದೆ. ನಾನು ಇದನ್ನು ತರಿಸ್ಬಿಟ್ಟು ಈ ಥರ ಸುಲಿದು ನಾನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಎತ್ತಿಟ್ಕೊಂಡಾದ್ಮೇಲೆ ಇದಕ್ಕೊಂದು ಮಸಾಲೆ ರೆಡಿ ಮಾಡೋಣ. ಮಿಕ್ಸಿ ಜಾರಿಗೆ ಒಂದು 6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸುಲಿದಿರೋ ಅಂಥ 1 ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿನ ಹಾಕ್ಕೊಂಡು ನೀರು ಹಾಕ್ದಲೆ ಅದನ್ನು ತರಿಯಾಗಿ ರುಬ್ಕೊಂಬರಬೇಕು. ರುಬ್ಕೊಂಡು ಬಂದಾದಮೇಲೆ ನಾನು ಇಲ್ಲಿ ಸುಲಿದಿಟ್ಟಿರೋಂಥ ಬೇಬಿ ಕಾರ್ನನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಉದ್ದುದಕ್ಕೆ ಬೇಕಾದರೂ ಕಟ್ ಮಾಡ್ಕೊಬೋದು, ಈ ಥರ ರವಂಡಕ್ಕೆ ಕಟ್ ಮಾಡ್ಕೊಬೋದು. ಇಲ್ಲಾಂದರೆ ಒಂದೊಂದು ಬೇಬಿ ಕಾರ್ನ ಹಾಗೆ ಇರಲಿ ಅಂತನಾದ್ರೂ ಮಾಡಿ ಹಾಗೇನಾದರೂ ಒಂದು ಬೇಬಿ ಕಾರ್ನ 2 ಭಾಗವಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಈ ಥರ ಕಟ್ ಮಾಡೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತೇಳ್ಬಿಟ್ಟು ನಾನು ರೌಂಡ್ ಶೇಪ್ ಕಟ್ ಮಾಡಿದ್ದೀನಿ. ಕಟ್ ಮಾಡಿರೋಂಥದ್ದನ್ನು ಒಂದು ಪಾತ್ರೆಗೆ ಹಾಕಿ ಇದನ್ನು ಬೇಯಿಸ್ಕೊಬೇಕು. ಒಂದು ಕುದಿ ಬರೋವರೆಗೆ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಇಲ್ಲಿ ಒಂದು ಕುದಿ ಬಂದಿದೆ. ಈಗ ನಾನು ಈ ಬೇಬಿ ಕಾರ್ನನ್ನೆಲ್ಲ ಸಪ್ರೇಟು ತೆಗೆದು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ತಟ್ಟೆಗೆ ಹಾಕ್ಕೊಂಡಿರೋ ಬೇಬಿ ಕಾರ್ನಿಗೆ ನಾನು ಒಂದು 3/4 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ, ಅಂದರೆ ಕರಿಮೆಣಸಿನ ಪೌಡರು. ಇದನ್ನು ಹಾಕ್ಕೊಂಡು ಇದಕ್ಕೆ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಒಂದು 3 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಏನಾದರೂ ಕಾರ್ನ್ಫ್ಲೋರ್ ಹಿಟ್ಟು ಇಲ್ಲ ಅಂದರೆ ಅದ್ರ ಬದಲು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಬೋದು. ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಬರೀ ಮೈದಾ ಹಿಟ್ಟಲ್ಲಾದರೂ ಮಾಡ್ಕೊಬೋದು. ಸ್ವಲ್ಪ ಗಟ್ಟಿ ಬರಲ್ಲ ಬರೀ ಮೈದಾ ಹಿಟ್ಟು ಹಾಕೋದ್ರಿಂದ. ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ಅಂದರೆ ಕಾರ್ನ್ಫ್ಲೋರು ಅಥವಾ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಬೇಕು. ಸೋಯಾ ಸಾಸು ಅಷ್ಟೇ ನಿಮಗೆ ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಮನೇಲಿತ್ತು ಹಾಗಾಗಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ರುಬ್ಕೊಂಬಂದಿರೋಂಥ ತರಿಯಾಗಿ ರುಬ್ಕೊಂಬಂದಿರೋಂಥ ಖಾರನೂ ಸಹ ನಾನು ಇಲ್ಲಿ 1.5 ಸ್ಪೂನನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋ ಕಾರ್ನಿಗೆ ಕ್ವಾಂಟಿಟಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ತೊಗೋತೀರೋ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ. ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಇದನ್ನು ನೀರು ಹಾಕ್ದಲೇ ಕಲಿಸ್ಬೇಕು. ನೀರಿನ ಅವಶ್ಯಕತೆ ಇರೋದಿಲ್ಲ. ನೀರು ಬೇಕು ಅನಿಸಿದ್ರೆ ಸ್ವಲ್ಪ ಸಿಮಿಸ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲಿ ನನಗೆ ನೀರೇನು ಬೇಕು ಅನ್ನಿಸ್ಲಿಲ್ಲ, ಹಾಗಾಗಿ ಹಾಗೆ ಡೈರೆಕ್ಟ್ ಕಲಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆನ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಎಲ್ಲ ಕಾದ ನಂತರ ಕಲಸಿಟ್ಟಿರೋಂಥ ಬೇಬಿ ಕಾರ್ನೆಲ್ಲನೂ ಒಂದೊಂದೇ ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು 2 ಕಡೆ ಡೀಪ್ ಫ್ರೈ ಮಾಡ್ಕೊಬೇಕು. ಕಲಸಿಟ್ಟಿರೋಂಥ ಬೇಬಿ ಕಾರ್ನೆಲ್ಲನೂ ಇದೇ ಥರನ ಹಾಕ್ಕೊಂಡ್ಬಿಟ್ಟು ಈ ಥರ ಎಣ್ಣೆಯಲ್ಲಿ 2 ಕಡೆ ಡೀಪ್ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಇದೇನು ಜಾಸ್ತಿ ಬೇಯಿಸೋಂಥ ಅವಶ್ಯಕತೆ ಇರಲ್ಲ, ಯಾಕಂದರೆ ನೀರಲ್ಲಿ ಒಂದು 1/4 ಭಾಗ ಆಗಲೇ ನಾವು ಕುದಿಸಿಟ್ಕೊಂಡಿದ್ದೀವಿ. ಆಮೇಲೆ ಇದು ಎಳೆದಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಒಂದು ಸ್ವಲ್ಪ ಈ ಥರ ಎಲ್ಲ ಡೀಪ್ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ಇದೆಲ್ಲ ರೆಡಿಯಾಗಿ ಹೋಗುತ್ತೆ. ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ. ನಾನು ಇಲ್ಲಿ ಮಾಡಿ ಕಲಸಿಟ್ಕೊಂಡಿರೋಂಥೆಲ್ಲನೂ ಇದಕ್ಕೆ ಇವಾಗ ಹಾಕ್ಕೊಂಡು ಎಲ್ಲ ನಾನು ಡೀಪ್ ಫ್ರೈ ಮಾಡಿ ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ರುಚಿ ಇರುತ್ತೆ. ಇದನ್ನು ಡೈರೆಕ್ಟಾಗೂ ಮಾಡ್ಬೋದು. ಇದನ್ನು ಕಾರ್ನ್ಫ್ಲೋರು, ಮೈದಾ ಹಿಟ್ಟು ಹಾಕ್ದಲೆ, ಆದರೆ ಅಷ್ಟೊಂದು ರುಚಿ ಇರಲ್ಲ. ಯಾಕಂದರೆ ಬೇಬಿ ಕಾರ್ನು ಇದರಲ್ಲಿ ಯಾವುದೇ ಒಂದು ಟೇಸ್ಟ್ ಇರಲ್ಲ, ತುಂಬ ಸಪ್ಪೆ ಇರುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ರುಚಿ ಬರುತ್ತೆ. ಹಾಗಾಗಿ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಈಗೆಲ್ಲ ಮಾಡಿ ನಾನು ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ನಂತರ ನಾನು ಇನ್ನೊಂದು ಬಾಣಲಿ ಸ್ಟವ್ ಮೇಲೆ ಇಟ್ಬಿಟ್ಟು ಈ ಥರ ನಾನು ಈರುಳ್ಳಿನೂ ಸಹ ಇದನ್ನು ಸ್ಕ್ವಯರ್ ಶೇಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಒಂದು ಬಾಣಲಿ ಸ್ಟವ್ ಮೇಲೆ ಇಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿ ಬಿಡಿಯಾಗಿ ಬಿಡಿಸಿಟ್ಕೊಂಡಿದ್ದೀನಿ ಈರುಳ್ಳಿ. ಅದನ್ನು ಹಾಕಿದ್ದೀನಿ. ಉದ್ದಗೆ ಹೆಚ್ಚಿರೋಂಥ 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಖಾರ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಖಾರ ಇತ್ತಲ್ಲ ಅದು ಸಹ ಇನ್ನೂ 2 ಸ್ಪೂನಷ್ಟು ಮಿಕ್ಕಿರೋದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬೇಕು. ಇದಕ್ಕೆ ಬೇಕಿದ್ದರೆ ನೀವು ಕ್ಯಾಪ್ಸಿಕಮ್ ಸಹ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿ ಹಾಕೊಬೋದು. ನಾನು ಕ್ಯಾಪ್ಸಿಕಮ್ ಇರಲಿಲ್ಲ, ಹಾಗಾಗಿ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ
ಕಾರ್ನ್‌ಫ್ಲೋರ್ ಹಿಟ್ಟನ್ನು 1 ಸ್ಪೂನಷ್ಟು ಹಾಕ್ಕೊಂಡು ನೀರು ಹಾಕಿ ಕಲಸಿ ಇಟ್ಕೊಂಡಿದ್ದೆ. ಈ ಕಾರ್ನ್‌ಫ್ಲೋರ್ ನೀರಲ್ಲಿ ಕಲಸಿ ಇಟ್ಕೊಂಡಿರೋದನ್ನು ಸಹ ಇದಕ್ಕೆ ಸೇರಿಸ್ಕೊಬೇಕು. ಯಾಕಂದರೆ ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಂಡು ಇದರೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು. ಬಾಡಿಸ್ಕೊಂಡು ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಯಾಕಂದರೆ ನಾವು ಬೇಬಿ ಕಾರ್ನ್‌ಗೆ ಆಗಲೇ ಉಪ್ಪು ಸೇರಿಸಿದ್ದೀವಿ. ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಇದೊಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕಾರ್ನ್‌ಫ್ಲೋರು ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಇದೇ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬೇಬಿ ಕಾರ್ನನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋವಾಗ ಸ್ಟವನ್ನು ಆಫ್ ಮಾಡಿಬಿಡಿ. ಆಮೇಲೆ ಇದೇನು ಬೇಯಿಸೋಂಥ ಅವಶ್ಯಕತೆ ಇರಲ್ಲ. ಹಾಗಾಗಿ ಈಗ ಸ್ಟವನ್ನು ಆಫ್ ಮಾಡಿಬಿಟ್ಟು ನಾನೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೊನೆಯದಾಗಿ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ಇಲ್ಲಿ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ರೆಡಿ ಹೋಗ್ಬಿಡುತ್ತೆ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ. ನಮ್ಮ ರೆಸ್ಟೋರೆಂಟಲ್ಲಿ ನಾವು ತಿಂದಷ್ಟೇ ಟೇಸ್ಟಿಯಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನಾವು ಅಲ್ಲಿ ಹೋಗಿ ತಿನ್ನೋದಕ್ಕಿಂತಲೂ ಮನೆಯಲ್ಲೇ ತಂದು ಈ ಥರ ಮಾಡ್ಕೊಳ್ಳಿ. ಖರ್ಚಿನೂ ಕಮ್ಮಿ ಆಗುತ್ತೆ, ರುಚಿಯಾಗೂ ಇರುತ್ತೆ. ಮನೇಲಿ ಮಾಡಿದ್ದೇವನ್ನ ಸ್ಯಾಟಿಸ್ಫ್ಯಾಕ್ಷನ್ ಸಹ ಇರುತ್ತೆ. ಹಾಗಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದಲ್ಲಿ ನೀವೊಂದು ಸತಿ ಮನೇಲೇ ತಂದು ಟ್ರೈ ಮಾಡಿ ನೋಡಿ. ತುಂಬ ಇಷ್ಟಪಡ್ತಾರೆ ಎಲ್ರೂ. ಸಾಯಂಕಾಲ ಟೈಮು ಸ್ನ್ಯಾಕ್ಸ್ ರೀತಿಯಲ್ಲಿ ತಿನ್ಬೋದು. ಮಕ್ಕಳು ಕೇಳಿದಾಗ ಮಾಡ್ಕೊಬಿಡ್ಬೋದು. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಸಹ ಇದನ್ನು ಮಾಡಿ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತಲೂ ನಾವು ರುಚಿಯಾಗಿ ಶುಚಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಒಂದು ಸ್ವಲ್ಪ ಹಸಿ ಈರುಳ್ಳಿನ ಹಾಕ್ಕೊಂಡು ನಿಮಗೆ ಇಷ್ಟ ಇದ್ದರೆ ನಿಂಬೆಹಣ್ಣಿನ ರಸ ಸಹ ಸೇರಿಸ್ಕೊಬೋದು. ಇದಕ್ಕೆ ಅದರದ್ದೇನು ಅವಶ್ಯಕತೆ ಇರಲ್ಲ. ನಿಮಗೆ ಬೇಕು ಅನಿಸಿದರೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ನೀವು ಆರಾಮ್ಸೆ ತಿನ್ಬೋದು. ತುಂಬ ರುಚಿ ಇರುತ್ತೆ.